ಇದು ಇಲ್ಲಿ ನಿರಂತರವಾಗಿ ಕಳೆದ 3 ತಿಂಗಳಿಂದ ಹಲವಾರು ಪ್ರಕರಣಗಳೇನು ನಡೀತಾ ಇದೆ. ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ದೂರುಗಳು ಬಂದಂಥದ್ದು DG ಕಚೇರಿನಲ್ಲಿ ದೂರು ದಾಖಲೆ ಆದ ತಕ್ಷಣ ಆ ದೂರು ಕೊಟ್ಟಂಥ ವ್ಯಕ್ತಿಗಳು ಯಾವ ಚಾನಲ್ಗೆ ಹೋಗಿ ಕೂರ್ತಾ ಇದ್ದಾರೆ, ಯಾವ ಚಾನಲ್ನಲ್ಲಿ ಬಟ್ಟೆ ಕಟ್ಟಿ ಪ್ರತಿದಿನ 3 ಗಂಟೆ 4 ಗಂಟೆ ಪ್ರಚಾರಗಳು ಮಾಡ್ಕೊಂಬಂದರು. ಇಲ್ಲಿ ನೀವು ಸೋರಿಕೆ ಮಾಡಿ ರಾಜ್ಯಪಾಲರ ಮನೆ ಕಚೇರಿನ ಸರ್ಚ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ, ಹೌ ದಿಸ್ ಗೌರ್ಮೆಂಟ್ ರನ್ನಿಂಗ್ ದ ಗೌರ್ಮೆಂಟ್? ಈಸ್ ದ ಗವರ್ನೆನ್ಸ್ ಇಸ್ ದೇರ್ ಹಿಯರ್? ಮುಂದೇನಾಗುತ್ತೆ? ಇದು ಇಲ್ಲಿಗೆ ನಿಲ್ಲಲ್ಲ. ಈ ಥರ ಆದರೆ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು 40% ಸರ್ಕಾರ ಅಂತ ಹೇಳಿ ಜನಗಳ ಮುಂದೆ ಹೇಳಿ ಬಂದರಲ್ಲ. ಇವತ್ತು ಅವ್ರ ಪಕ್ಷದವರೇ ಹೇಳ್ತಾರೆ ಇವರು ಬಂದಮೇಲೆ 40%ಗೂ ಜಾಸ್ತಿ ಆಗಿದೆ ಅಂತೇಳಿ. ಇದಕ್ಕೆ ನಿಮಗೆ ಜನ ಅಧಿಕಾರ ಕೊಟ್ಟರೆ ಸಿದ್ದರಾಮಯ್ಯನವರೇ? ನನ್ನ ಹತ್ರ ಇದೆ, ಏನು ಇನ್ನೂ ನಾನೇನು ಎಲ್ಲೂ ಓಡೋಗಲ್ಲ. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಬಿಟ್ಟರೆ ಇನ್ನೂ 6 ರಿಂದ 7 ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗತ್ತೆ. ಬಿಡೋಣ ಹೆದರ್ಕೊಂಡು ಹೋಗಲ್ಲ. ಹಿಟ್ ಆ್ಯಂಡ್ ರನ್ನು ಇಲ್ಲ, ಇದು ಇಲ್ಲ, ಹಿಟ್ ಆ್ಯಂಡ್ ರನ್ನು ಅಲ್ಲ, ಏನೂ ಇಲ್ಲ. ಕುಮಾರಸ್ವಾಮಿ ಏನು ಅನ್ನೋದು ಕೆದಕಿ ದೇವೇಗೌಡರು ಕುಟುಂಬ ಕೆದಕಿದ್ರೆ, ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರು ತೀರ್ಪು ಕೊಡೋರಲ್ಲ, ನಾವು ಯಾರು ಶ್ರಮ ಹಾಕಬೇಕಾಗಿಲ್ಲ. ಯಾವ ದೇವೇಗೌಡರು ಶಿವನನ್ನು ನಂಬಿ ಬದುಕಿದ್ದಾರೆ ಈ 92ನೇ ವಯಸ್ಸಿನಲ್ಲೂ, ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನು ಬಿದ್ದಿದೆ, ಆ ವ್ಯಕ್ತಿಯ ನೋವೇನಿದೆ, ಆ ನೋವಿನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ, ನಮಗಿಲ್ಲ. ಅದು ಭಗವಂತ ಮಾಡಿದ್ದಾನೆ ಈಗಾಗಲೇ. ಪಾಪ ಎದುರಲ್ಲ ಅಂತಾರೆ. ನಾನು ಮೊನ್ನೆ ಅವ್ರು ಕೆಲಸ ಮಾಡೋ ಹೇಳ್ತೇವೆ ಪಾಪ ಸಾರ್ 2:30-3 ಗಂಟೆ ರಾತ್ರಿ ಎದ್ಬಿಟ್ರು, ದಿಕ್ಕಿನ ಎದ್ದು ಕೂತ್ಕೊಂಡ್ಬಿಟ್ರು. ಡಾಕ್ಟ್ರು ಕರೆಸಿದ್ರು. ಡಾಕ್ಟ್ರು ನೀವೆಲ್ಲೂ ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು. ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ. ನಾನು ಯಾರಿಗೂ ಎದುರಲ್ಲ. ಇನ್ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಯಾರು? ನಾನು ಯಾಕೆ ಕೊಡಬೇಕಪ್ಪ? ನನ್ನ ಆರೋಪ ಏನಿದೆ? ನನ್ನ ಮೇಲೆ ಆರೋಪ ಏನಿದೆ ಹೇಳಿ? ಆರೋಪ ನನ್ನ ಮೇಲೆ ಏನಿದೆ? ಗಂಗೆನಹಳ್ಳಿದಂದು ನನ್ನ ಪಾತ್ರ ಏನು ಹೇಳಿ? ಸಿದ್ದು ನೋಡಿ, ದಾಖಲೆಗಳು ನಿಮ್ಮ ಮುಂದೆ ಇದೆ. ಕುಮಾರಸ್ವಾಮಿ ತೆಗೆದುಕೊಂಡಂಥ ನಿರ್ಧಾರದ ದಾಖಲೆನೂ ನಿಮ್ಮ ಮುಂದೆ ಇದೆ. ಒಂದೇ ನಿಮಿಷ ಬ್ರದರ್. ಎಸ್, ನಾನು ಸೈನ್ ಹಾಕಿದ್ದೇನೆ. ಒಂದು ನಿಮಿಷ ಇರಿ, ಒಂದು ನಿಮಿಷ. ನನ್ನ ಗಮನದ ಮುಂದೆ ಹೇಳಿ. ಒಂದು ನಿಮಿಷ ನಾನು ಹೇಳೋದು ಕೇಳಿ. ಅದಕ್ಕೇನು ಹೇಳಿದೆ ಅರ್ಥ ಮಾಡ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇದ್ದಾಗ ನೀವೇ ನೋಡಿದಿರಿ, ಜನತಾ ದರ್ಶನ ಮಾಡಬೇಕಾದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಮಾಡಿದ್ದೀನಿ. ಸಾವಿರಾರು ಅರ್ಜಿಗಳು ತಗೊಂಡಿದ್ದೀನಿ. ಅದಲ್ಲದೆ ಇದ್ದಾಗಲೂ ಬೇರೆ ಸಂದರ್ಭದಲ್ಲೂ ಒಂದು 500 ಜನ ಇದ್ದೇ ಇರ್ತಾರೆ ನನ್ನ ಹತ್ರ. ಯಾರು ನನಗೆ ಅರ್ಜಿ ಕೊಡ್ತಾರೆ ಆ ಅರ್ಜಿ ಮೇಲೆ ಕಡತ ಅಂತೇಳಿ ಆಯಾ ಇಲಾಖೆಗಳು ಕಳಿಸ್ತೀವಿ. ಕಳಿಸಿದ ಮೇಲೆ ನಮ್ಮ ಸೆಕ್ರೆಟ್ರಿ ಏನಿರ್ತಾನೆ ಅವರು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಥ ಕಡತ ಕಳಿಸಿ ಅಂತ ಹೇಳ್ತಾರೆ. ಸರಿಯಪ್ಪ, ಆ ಕೇಸಲ್ಲಿ ಕಡತ ನನ್ನ ಹತ್ರ ಬಂತು. ನಾನು ಏನು ಆದೇಶ ಮಾಡಿದ್ದೇನೆ ಅದರಲ್ಲಿ?
ಓದಿದ್ದೀರಾ? ಹಾಂ, ಒಂದು ನಿಮಿಷ ಇರಿ. ನಾನು ಆದೇಶ ಮಾಡಿರೋದು ಆಗಸ್ಟ್ ತಿಂಗಳು, ನನ್ನ ಅಧಿಕಾರ ಹೋಗಿದ್ದು ಅಕ್ಟೋಬರಲ್ಲಿ. ನನ್ನ ಅಧಿಕಾರ ಹೋಗಿದ್ದು ಆಗಸ್ಟ್ ತಿಂಗಳಲ್ಲಿ. ಆ ಕಡತ ಬಂದಾಗ ನಾನು ಏನು ಆದೇಶ ಮಾಡಿದ್ದೀನಿ ಅದರಲ್ಲಿ ಓದಿದ್ದೀರಾ? ಅವ್ರ ಪಾಪ ರಿಲೀಸ್ ಮಾಡಿದ್ರಲ್ಲ, ಕೃಷ್ಣ ಬೈರೇಗೌಡರೇ ರಿಲೀಸ್ ಮಾಡವ್ರೆ. ಅದರಲ್ಲಿ ನಾನು ಹೇಳಿರ್ತಕ್ಕಂಥದ್ದು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 3 ನ್ಯಾಯಾಲಯದ ತೀರ್ಪುಗಳಿದೆ. ಹೈಕೋರ್ಟ್ನಲ್ಲಿ ಮೊದಲನೇ ತೀರ್ಪಿದೆ, ಡಿವಿಷನಲ್ ಬೆಂಚ್ನಲ್ಲಿ 2ನೇ ತೀರ್ಪಿದೆ, ಸುಪ್ರೀಂ ಕೋರ್ಟ್ನ ತೀರ್ಪಿದೆ. ಆ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಆ ಒಂದು ಭೂಮಿಗೆ ಇರ್ತಕ್ಕಂಥ ಪ್ರಕರಣ ಏನಿದೆ, ಆ ಭೂಮಿಯ ಮಾಲೀಕರು BDA ಅಧಿಕಾರಿಗಳ ಒಂದು ಸಭೆಯನ್ನು ಕರೆದು ಭೂಸ್ವಾಧೀನ BDA ಸಂಪೂರ್ಣವಾಗಿ ಪಡೆದು ಬಡಾವಣೆ ಇದೆಲ್ಲವನ್ನು ಕುಲಂಕುಷವಾಗಿ ಪರಿಶೀಲಿಸಿ ಕಾನೂನಿನ ರೀತ್ಯ ಮುಂದುವರಿಬೋದು ಅಂತ ಹೇಳಿದ್ದೀನಿ. ಡಿನೋಟಿಫಿಕೇಷನ್ ಆದೇಶನ ಅದು ಕ್ಲೋಸ್ ಮಾಡಿದ್ದೀನಿ. ಅದಾದ ಮೇಲೆ 2010ರಲ್ಲಿ ಆ ಸಬ್ಜೆಕ್ಟ್ ಬಂದಿದೆ, ಡಿನೋಟಿಫಿಕೇಷನ್ದು, ಅಲ್ವೇ? ಏನು? ಹೌದು. ಅದನ್ನ ಅವ್ರಿಗೆ ಕೇಳಿ, ನನ್ನ ಇಲ್ಲಿ ಚೆಕ್ ಮಾಡಿ ಕೇಳಿ. ನನ್ನ ಸೈನ್ ಇದೆಯಲ್ಲ, ನನ್ನ ಸೈನ್ ಆದಾಗ ವಿಮಲಾ ಅವ್ರ ಹೆಸರಿತ್ತು, ಅವ್ರ ಹೆಸರಿರ್ಲಿಲ್ವೋ, GP ಆಗಿತ್ತೋ ಇಲ್ವೋ, ಜನಗಳ ಮುಂದೆ ಇಡಕ್ಕೆ ಹೇಳಿ. ನನ್ನ ಮುಂದೆ ಯಾವುದೂ ಪ್ರಕರಣಗಳು ಬಂದಿಲ್ಲ. ನಾನು ಭಾಳ ಸ್ಪಷ್ಟವಾಗಿದ್ದೇನೆ. ಆಯ್ತಪ್ಪ, ನಾವು 1 ನಿಮಿಷ ಕೇಳಿ. ಆ ರೀತಿ ನಾನು ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಏನಾದರೂ ಮಾಡಿದರೆ ಅವ್ರಿಗೆ ಅನುಕೂಲ ಮಾಡಬೇಕು ಅಂತ ಹೋಗಿ ನೀವು ಕೋರ್ಟ್ ಮುಂದೆ ಅರ್ಜಿ ಹಾಕಿ. ನನ್ನ ಮೇಲೆ ಎಲ್ಲಿದೆ? ಕೋರ್ಟಲ್ಲಿ ಏನಿದೆ? 2015 ಸುಪ್ರೀಂ ಕೋರ್ಟ್ದಲ್ಲ ಇದು. ಇದಿರೋದು ಕೇಳಿ ಇಲ್ಲಿ, ಅದು ಸಾಯಿ ವೆಂಕಟೇಶ್ವರ ಗಂಗೇನಹಳ್ಳಿದು. 2015ರಲ್ಲಿ ನಾನು ಯಾವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದರು, ಪ್ರತಿದಿನ ಅವರ ಕಾರ್ಯವೈಖರಿ ಬಗ್ಗೆ ಮುಜುಗರ ಉಂಟು ಮಾಡ್ತಾ ಇದ್ದೆ. ಕುಮಾರಸ್ವಾಮಿ ಏನಾದರೂ ಮಾಡಿ ಹಿಡಿಬೇಕಲ್ಲಪ್ಪ ಅಂತೇಳಿ ಅಯ್ಯೋ ಹುಡುಕಿ ತಡ್ಕಾಡಿ ಇದೊಂದು ಕೇಸ್ ತಗೊಂಡೋಗಿ ಹಾಕೊಂಡ್ರು 2015ರಲ್ಲಿ. 4 ವರ್ಷ ಇದ್ರಲ್ಲಪ್ಪ. ಯಾಕೆ ಆ ಕೇಸನ್ನ ಅಷ್ಟೊಂದು ಟಫ್ ಇದ್ದರೆ, ಆ ಕೇಸಲ್ಲಿ ನಾನು ತಪ್ಪು ಮಾಡಿದರೆ ಯಾತಿಗೆ ಆ್ಯಕ್ಷನ್ ತಗೊಳಕ್ಕಾಗಲಿಲ್ಲ ನಿಮ್ಮ ಕೈಲಿ? ಇನ್ನು ನಿಮಗೆ ಗೊತ್ತು, ನಾನು ತಪ್ಪು ಮಾಡಿದರೆ 18ರಲ್ಲಿ ನನ್ನನ್ನು ಯಾಕೆ ಮುಖ್ಯಮಂತ್ರಿ ಮಾಡ್ಕೊಂಡ್ರಿ? ಹಾಂ, ಹೊಂದಾಣಿಕೆ. ನಾನು ಆ ರೀತಿ ತಪ್ಪು ಮಾಡಿದ್ದಾಗ ಇವರು, ನಾನು ಭಾಳ ಸಚ್ಚಾರಿತ್ರ, ನಾನು ಕಪ್ಪಿನೇ ಅಂಟಿಸ್ಕೊಂಡಿಲ್ಲ, ಮತ್ತೆ ಮಾಡಿ ಕಪ್ಪು ಮಸೀದಿ ಅಂಟಿಸ್ಕೊಂಡ್ಬಿಟ್ರಲ್ಲ ಅಲ್ಲೂ. ಈಗ ಆಯ್ತಪ್ಪ, 1.5 ವರ್ಷ ಆಯ್ತಲ್ಲಪ್ಪ ಸರ್ಕಾರ ಬಂದು. ಇಲ್ಲಿಗೆಲ್ಲ ಮಾಡಿದರೆ ಯಾಕೆ ಇನ್ನೂ ಹಿಡ್ಕೊಂಡಿದ್ದೀನಿ? ಇವ್ರ ಕೇಸ್ ಬೇರೆ, ಅದು ಇವ್ರು ಸೈನ್ ಆಗದೆ ಇರ್ಬೋದು. ನ್ಯಾಯಾಲಯ ಈಗಾಗಲೇ ತೀರ್ಪು ಕೊಟ್ಟಿದೆ. ಎಲ್ಲ ಅದ್ರ ಬಗ್ಗೆ ವಾದ ಪ್ರತಿವಾದಗಳು ನಡೆದಿದೆ. ನಾನೀಗ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ. ತೀರ್ಮಾನ ಬರೋದು ಕಾರಣಂತೆ. ನನ್ನ ಬಗ್ಗೆ ಏನೋ ಬೇಕಾದ್ರೆ ಕೋರ್ಟ್ಗೆ ಹಾಕೊಳ್ಳಿ. ಈಗ ಇದೆ ಕೋರ್ಟಲ್ಲಿ, ಲೋಕಾಯುಕ್ತದಲ್ಲಿ. ಸ್ಪೀಡಪ್ ಮಾಡಿ ಸಿದ್ದರಾಮಯ್ಯನವರೇ, ಬೇಗ. ಹಾಂ, ನೋಡಿ, ನನ್ನ ಗಮನಕ್ಕೆ ಬಂದಿಲ್ಲಪ್ಪ. ಈಗ ಯಾರು ಬೇಕಾದರೂ ಖರೀದಿ ಮಾಡ್ತಾರೆ. ನಾನು ಸಿದ್ದರಾಮಯ್ಯವ್ರಿಗೂ ಏನು ಹೇಳಿದೆ? 15 ಅಲ್ಲಪ್ಪ 50 ಸೈಟ್ ತಗೊಳ್ಳಿ ಎಂದೆ. ಕಾನೂನು ವ್ಯಾಪ್ತಿ ಒಳಗೆ ಮಾಡ್ಕೊಳ್ಳಿ ಅಂತ ಹೇಳಿದೆ. 100 ಬಾರಿ ಹೇಳಿದ್ದೀನಿ ಸಿದ್ದರಾಮಯ್ಯನವರಿಗೆ. ನೀವು 15 ಸೈಟ್ ತಗೊಂಡಿದ್ದು ತಪ್ಪು ಅಂತ ಹೇಳ್ತಿಲ್ಲ, 40 ತಗೊಳ್ಳಿ, ಆದರೆ ಕಾನೂನೊಳಗೆ ತಗೊಳ್ಳಿ. ಯಾರು ಮಾಡಬಾರ್ದು ಅಂತ ಇಲ್ಲ. ಡಿನೋಟಿಫಿಕೇಷನ್ ಮಾಡಬಾರ್ದು ಅಂತ ಇದೆಯಾ? ಡಿನೋಟಿಫಿಕೇಷನ್ ಮಾಡೋ ಪವರ್ ಸರ್ಕಾರಕ್ಕಿದೆ. ಡಿನೋಟಿಫಿಕೇಷನ್ ಮಾಡಿ ನೀವೇನು ತಗೊಂಡ್ರಿ ಅನ್ನೋದು ಅಷ್ಟೇ ತಾನೇ. ನಾವೇನು ತಗೊಳಕ್ಕೆ ಹೋಗಿದ್ದೀವಿ? ನಮ್ಮದೇನಿದೆ ಅಲ್ಲಿ? ಹಾಂ,
ಯಾರ್ದು ತನಿಖೆ ಮಾಡ್ಕೊಳ್ಳೋಕೆ ಹೇಳಿ. ಇವ್ರು ಶೇರು ಅನ್ನೋದೆಲ್ಲ ದಾಖಲೆಗಳ ಮೇಲೆ ಬಂದಿದೆ ಅಲ್ವಾ? ನನ್ನ ಶೇರು ಅನ್ನೋದು ದಾಖಲೆ ಮೇಲೆ ತರಕ್ಕೆ ಹೇಳಿ. ಹಾಂ, ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ವ್ಯಕ್ತಿಗಳನ್ನ ಇನ್ನೂ ಇಟ್ಕೊಂಡು ಅಂಥ ಉನ್ನತ ಹುದ್ದೆ ಕೊಟ್ಟು ಎಷ್ಟು ದಿನ ಈ ರಾಜ್ಯದಲ್ಲಿ ನ್ಯಾಯ ಕೊಡ್ತೀರಿ ಜನಕ್ಕೆ? ಸೀರೀಸ್ ಆಫ್ ಅಫೆಂಡರು, ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಕೋರ್ಟ್ ಮುಂದೆ ಅರ್ಜಿ ಹಾಕ್ತಾನೆ 20 ಕೋಟಿ ಡಿಮ್ಯಾಂಡ್ ಮಾಡ್ದ ಅಂತ ಹೇಳಿ. ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ಹೋಮ್ ಸೆಕ್ರೆಟರಿಗೆ? ಏನು ಆದೇಶ ಮಾಡಿದಿರಿ? ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿವರೆಗೆ ಏನು ಮಾಡಿದಿರಿ? ಅವನ್ಯಾರೋ ಇನ್ನೊಬ್ಬ ಶ್ರೀಧರನವ್ರು ಕೊಟ್ಟಾನೆ ಬೇರೆ. ನಿಮ್ಮ ಸರ್ಕಾರಿ ಅಧಿಕಾರಿನೇ ಅವ್ರ ಕೈ ಕೆಳಗೆ ಕೆಲಸ ಮಾಡಿದವನು 20 ಕೋಟಿ ಡಿಮ್ಯಾಂಡ್ ಮಾಡ್ದ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟವನಲ್ಲ ಕೋರ್ಟಲ್ಲಿ. ಏನು ಆ್ಯಕ್ಷನ್ ತಗೊಂಡಿದ್ದೀರಿ? ರಜದ ಮೇಲೆ ಕಳಿಸಿದ್ರೋ ಇಲ್ಲ ಸಸ್ಪೆಂಡ್ ಮಾಡಿದಿರೋ ಅವನ್ನ? ಇಂಥ ಅಧಿಕಾರಿ ಮುಖಾಂತರ ನೀವು ರಾಜ್ಯಪಾಲರಿಗೆ ನೋಟಿಸ್ ಕೊಡಿಸ್ತೀರಾ? ಅವ್ರ ಕಚೇರಿಗೆ ನೀವು ಸಂವಿಧಾನ ರಚನೆ ಮಾಡಾರ? ಏನೂ ಆಗಿಲ್ಲ ಬ್ರದರ್. ನಾನು ಕೇಳಿ ಅದೆಂಥದ್ದು ಬರ್ಕೊಂಡಿದ್ದೀರಿ 1.5 ಗಂಟೆ 2 ಗಂಟೆ, ಅಲ್ಲೇನು 1.5 ಗಂಟೆನೂ ಇಲ್ಲ 2 ಗಂಟೆನೂ ಇಲ್ಲ, 10 ನಿಮಿಷದಲ್ಲಿ ಆಯಿತು. ನಾನು ಅವ್ರಿಗೆ ಕೇಳಿದೆ, ಯಾಕಪ್ಪ ನನಗೆ ನೋಟಿಸ್ ಕೊಟ್ಟಿದ್ದು, ನಂದೇನು ತಪ್ಪಿದೆ ಹೇಳಪ್ಪ ಅಂತ. ನಾನು ಪ್ರಶ್ನೆ ಮಾಡಿದ್ದೀನಿ, ನನಗೆ ಯಾವ ಆಧಾರದ ಮೇಲೆ ಕೊಟ್ಟಿದೆಯಪ್ಪ ಹೇಳು, ನಂದೇನಿದೆ ಇದರಲ್ಲಿ ಪಾತ್ರ, ಯಾವ ತನಿಖೆ ಮಾಡ್ತಾಯಿದ್ದೀರಿ? ಇದನ್ನು ನಾನು ಕೇಳಿದ್ದೀನಿ. ಪಾಪ ನಾನು ಅಧಿಕಾರಿಗಳಿಗೆ, ನಾನು ಸಣ್ಣ ಅಧಿಕಾರಿಗಳ ಬಗ್ಗೆ ಲಘುವಾಗಿ ಮಾತಾಡಲ್ಲ, ಅವರಲ್ಲಿ ಸ್ವಲ್ಪ ಇನ್ನೂ ನಿಷ್ಠೆ ಉಳ್ಕೊಂಡಿದೆ, ಅವ್ರಗಳ ಮೇಲೆ ಪ್ರೆಷರ್ ಏನಿದೆ ಅನ್ನೋದು ಗೊತ್ತಿದೆ ನನಗೆ. ಪಾಪ ಅವ್ರನ್ನ ಯಾಕೆ ನಾನು ಚರ್ಚೆ ಮಾಡಲಿ? ನನಗೆ ನೋಡಿ, ನಾನು ಹೇಳ್ಬೋದಾಗಿತ್ತು, ಹೋದೆ ಆಯಿತು, ನೋಟಿಸ್ನ ನಾನು ಮೊದಲು ಇಟ್ಟರು, ನಾನು ಸಹಿ ಹಾಕಲ್ಲಪ್ಪ, ನಿನಗೇನು ಬೇಕು ಹೇಳು ಉತ್ತರ ಅಂತಲೇ ಕೇಳಿದೆ. ಆಮೇಲೆ ಕೊನೆಗೆ ಪಾಪ ಅಧಿಕಾರಿಗೆ ಸಮಸ್ಯೆ ಆಗೋದು ಬೇಡ ಅಂತೇಳಿ ಸೈನ್ ಹಾಕ್ಕೊಟ್ಟು ಬಂದಿದ್ದೀನಿ. ಹಾಂ, ಈ ಸರ್ಕಾರದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಈ ಸರ್ಕಾರ ಇರೋದು ನೋಡಿ. ನಾನು ನಿನ್ನೆ ಹೋದ ನಂತರ ಆ ನೋಟಿಸು 21ನೇ ತಾರೀಕು ಟೈಪ್ ಮಾಡಿ ಇಟ್ಕೊಂಡವ್ರೆ, ಆಯಿತಾ? 21ನೇ ತಾರೀಕೆ ಟೈಪ್ ಆಗಿದೆ, ಟೈಪ್ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಯಾತಿಗೆ ನೆನ್ನೆ ಹೋದೆ? 2 ದಿವಸಗಳ ಹಿಂದೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಕುಮಾರಸ್ವಾಮಿಗೆ ನೋಟಿಸ್ ಸರ್ವ್ ಆಯಿತು. ಕುಮಾರಸ್ವಾಮಿಯವರು ನೋಟಿಸ್ ತಗೊಂಡಿಲ್ಲ. ಆಮೇಲಿಂದ ಯಾರೋ ಮೇಲಿನ ಅಧಿಕಾರಿ ಯಾರೋ